ಇಡೀ ಪ್ರಪಂಚದಲ್ಲಿ ಜಾತಿ, ಮತ, ಪಂಥ ಇದೆಲ್ಲವನ್ನು ಮೀರಿ ಬೆಳೆದ ಏಕೈಕ ದೇವ ಅದು ಕಲಿಯುಗದಲ್ಲಿ ಇದ್ದರೆ ತಿರುಪತಿಯ ತಿಮ್ಮಪ್ಪ. ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ. ಯಾವ ರೀತಿ ವೆಂಕಟೇಶ ಈ ಮಹಾನುಭಾವ ಜಾತಿ ಮತವನ್ನ ಮೀರಿ ಅನುಗ್ರಹದಾಯಕನಾಗಿದ್ದಾನೋ, ಅದೇ ರೀತಿ ಮಂತ್ರಾಲಯದ ಮಂಚಾಲೆ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ಆ ರಾಘವೇಂದ್ರ ಗುರು ಸಾರ್ವಭೌಮರು ಇದ್ದಾರೆ, ಇವರೂ ಕೂಡ ಇವತ್ತಿನ ತನಕ ಆ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಕಷ್ಟ ಕಾರ್ಪಣ್ಯಗಳನ್ನ ಇಟ್ಟುಕೊಂಡು ಬರುವಂಥ ಯಾವ ಭಕ್ತರಿದ್ದಾರೆ ಅವರ ಎಲ್ಲ ದುಃಖ ದುಮ್ಮಾನಗಳನ್ನ ದೂರ ಮಾಡಿ ಜಗದ್ಗುರುಗಳ ಸ್ಥಾನವನ್ನ ಅಲಂಕರಿಸಿದಂಥ ಮಹಾನುಭಾವರೇ ಅದು ನಮ್ಮ ಕಲಿಯುಗದ ಗುರು ಸಾರ್ವಭೌಮರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನೇಕ ಧರ್ಮಶಾಸ್ತ್ರಗಳು ನಿರೂಪಣೆಯನ್ನ ಮಾಡ್ತವೆ. ಏಕಾದಶೇ ಅಹನಿ ಪಿತಾ ನಾಮ ಕುರ್ಯಾತ್. ಮಗು ಹುಟ್ಟಿದ 11ನೇ ದಿನಕ್ಕೆ ಆ ಮಗುವಿಗೆ ನಾಮಕರಣ ಎಂಬ ಸಂಸ್ಕಾರವನ್ನ ಮಾಡಬೇಕು. ಶಾಸ್ತ್ರಗಳು ಹೇಳುವಂತೆ 11ನೇ ದಿನ ಅಥವಾ 4 ಛೇದನಕ್ಕಿಂತಲೂ ಕೂಡ ಮುಂಚೆನೆ ಮೈಲಿಗೆಯ ಸಂಪರ್ಕ ಆಗಿರೋದಿಲ್ಲ ಅನ್ನೋ ಕಾರಣದಿಂದ 4 ಛೇದನಕ್ಕಿಂತಲೂ ಮುಂಚೆನೆ ಜಾತಕರ್ಮ ಹಾಗೆ ನಾಮಕರಣ 2 ಸಂಸ್ಕಾರಗಳನ್ನ ಆ ಸಮಯದಲ್ಲೇ ಮಾಡಿಬಿಡಬಹುದು. ಪೂರ್ವ ಷೋಡಶ ಸಂಸ್ಕಾರಗಳಲ್ಲಿ ಜಾತಕರ್ಮದ ನಂತರ ಬರುವ ಸಂಸ್ಕಾರವೇ ಇದು ನಾಮಕರಣ ಎನ್ನುವಂತಹ ಒಂದು ಸಂಸ್ಕಾರ. 11ನೇ ದಿನ ಅಥವಾ 3 ತಿಂಗಳ ಒಳಗೆ ಅಥವಾ 5 ತಿಂಗಳ ಒಳಗೆ ಅವಶ್ಯವಾಗಿ ಹುಟ್ಟಿದ ಆ ಮಗುವಿಗೆ ನಾಮಕರಣ ಎಂಬ ಸಂಸ್ಕಾರವನ್ನ ಮಾಡಲೇಬೇಕು ಅಂತ ಹೇಳುತ್ತೆ. ಆ ನಾಮಕರಣ ಸಂಸ್ಕಾರ ಆ ಮಗುವಿಗೆ ಆ ದಿನದಿಂದ ಆರಂಭ ಮಾಡಿ ಯಾವ ಹೆಸರಿನಿಂದ ಆ ಮಗುವನ್ನ ಕರೆಯಬೇಕು, ನಕ್ಷತ್ರ ನಾಮ, ವ್ಯವಹಾರ ನಾಮ, ಗುಪ್ತನಾಮ, ಹೀಗೆ ಅನೇಕ ಹೆಸರುಗಳನ್ನ ಆ ಮಗುವಿಗೆ ಇಡ್ತಾ 5ನೇ ಹೆಸರನ್ನಾಗಿ ವ್ಯವಹಾರ ನಾಮವನ್ನ ಆ ಮಗುವಿಗೆ ಇಡಬೇಕು. ಈ ಕಾರಣದಿಂದ ಆ ತಿಮ್ಮಣ್ಣ ಭಟ್ಟರು ಅನೇಕ ವೈದಿಕರ ಸನ್ನಿಧಾನದಲ್ಲಿ ಹುಟ್ಟಿದ ಆ ಮಗುವಿಗೆ ನಾಮಕರಣ ಎಂಬ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಏನು ನಾಮಕರಣವನ್ನ ಮಾಡಿದರು, ಯಾವ ಹೆಸರನ್ನ ಇಟ್ಟರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಉದಯಾಸ್ತಪಟೀರ ಹೇಮ ಪೃಥ್ವೀಧರ ಪರ್ಯಂತಧರಾಚರೈರ್ಜನೌಘೈಃ ಅಭಿವಂದ್ಯ ಇತೀವ ಬಾಲಕಸ್ಯ ವ್ಯತನೋದ್ವೆಂಕಟನಾಥ ನಾಮ ತಾತಃ ವ್ಯತನೋದ್ವೆಂಕಟನಾಥ ನಾಮ ತಾತಃ.
ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ದೇವತೆ. ಬಂದ ಎಲ್ಲ ಭಕ್ತರ ಹತ್ತಿರವೂ ಕೂಡ ಹಣವನ್ನ ಸ್ವೀಕರಿಸಿ ಅನುಗ್ರಹವನ್ನ ಮಾಡುವಂತಹ ಮಹಾನುಭಾವ ಕಲಿಯುಗದ ಭೂವೈಕುಂಠವಾಸಿಯಾದ ಯಾವ ವೆಂಕಟನಾಥನಿದ್ದಾನೆ ನೋಡಿ. ಇಡೀ ಪ್ರಪಂಚದಲ್ಲಿ ಎಲ್ಲರಿಂದಲೂ ಕೂಡ ಜಾತಿ, ಮತ, ಪಂಥ ಇದೆಲ್ಲವನ್ನು ಮೀರಿ ಬೆಳೆದ ಏಕೈಕ ದೇವ ಅದು ಕಲಿಯುಗದಲ್ಲಿ ಇದ್ದರೆ ದೇವರ ಸ್ಥಾನದಲ್ಲಿ ನಿಲ್ಲುತ್ತಾನೆ ತಿರುಪತಿಯ ತಿಮ್ಮಪ್ಪ. ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ. ಯಾವ ರೀತಿ ವೆಂಕಟನಾಥ ವೆಂಕಟೇಶ ಈ ಮಹಾನುಭಾವ ಜಾತಿ ಮತವನ್ನ ಮೀರಿ ಅನುಗ್ರಹದಾಯಕನಾಗಿದ್ದಾನೋ ಅದೇ ರೀತಿ ಮಂತ್ರಾಲಯದ ಮಂಚಾಲೆ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ಆ ರಾಘವೇಂದ್ರ ಗುರು ಸಾರ್ವಭೌಮರು ಇದ್ದಾರೆ, ಇವರೂ ಕೂಡ ಇವತ್ತಿನ ತನಕ ಆ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಕೇವಲ ಮಾಧ್ವರಿಗೆ, ಕೇವಲ ಬ್ರಾಹ್ಮಣರಿಗೆ, ಕೇವಲ ಹಿಂದೂಗಳಿಗೆ ಮಾತ್ರ ಅನುಗ್ರಹವನ್ನ ಮಾಡದೆ ಕಷ್ಟ ಕಾರ್ಪಣ್ಯಗಳನ್ನ ಇಟ್ಟುಕೊಂಡು ಬರುವಂಥ ಯಾವ ಭಕ್ತರಿದ್ದಾರೆ ಅವರ ಎಲ್ಲ ದುಃಖ ದುಮ್ಮಾನಗಳನ್ನ ದೂರ ಮಾಡಿ ಜಗದ್ಗುರುಗಳ ಸ್ಥಾನವನ್ನ ಅಲಂಕರಿಸಿದಂಥ ಮಹಾನುಭಾವರೇ ಅದು ನಮ್ಮ ಕಲಿಯುಗದ ಗುರು ಸಾರ್ವಭೌಮರು. ಹೀಗೆ ಗುರುಗಳೆಂದರೆ ಮಂತ್ರಾಲಯ ರಾಗಪ್ಪ, ದೇವನೆಂದರೆ ತಿರುಪತಿಯ ತಿಮ್ಮಪ್ಪ ಅಂತ ಪ್ರಸಿದ್ಧವಾದಂಥ ನಾಣ್ಣುಡಿ. ವೆಂಕಟೇಶ ಮಹಾತ್ಮೆಯಲ್ಲಿ ಶ್ರೀನಿವಾಸನ ಗುಣಗಳನ್ನ ಕೊಂಡಾಡ್ತಾ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರಂತೆ, ಎಲ್ಲ ಜನರು ಕೂಡ ನಿನ್ನ ಮದುವೆಗೋಸ್ಕರ ಬರ್ತಾರೆ. ಆ ಮದುವೆಗೆ ಬಂದಾಗ ಅಡಿಗೆ ಮಾಡಲಿಕ್ಕೆ ಹಣ ಬೇಕು. ಹಣವೇ ಇಲ್ಲದೆ ಹೋದರೆ ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಆ ವೆಂಕಟೇಶ ಶ್ರೀನಿವಾಸ ದೇವರು ಹೇಳ್ತಾರಂತೆ, ಮಗನಾಗಿದ್ದುಕೊಂಡು ನೀನು ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂದರೆ ಇನ್ನಾರಿಗೆ ಹೇಳಬೇಕು? ಯಾಕೆ 12 ವರ್ಷಗಳ ಕಾಲ ಈ ವೆಂಕಟಾಚಲದಲ್ಲಿ ವಾಸವನ್ನ ಮಾಡಿ ಪೂರ್ಣ ದಾರಿದ್ರ್ಯದ ಒಂದು ಪರಿಸ್ಥಿತಿಯಲ್ಲಿ ಬಡತನದಲ್ಲಿ ನಾನು ಇದ್ದೇನೆ. ಇಷ್ಟು ಗೊತ್ತಿದ್ದರೂ ಕೂಡ ಪುನಃ ನನ್ನ ಹತ್ತಿರ ಹಣವನ್ನ ಕೇಳ್ತಾ ಇದ್ದೀಯಲ್ಲ, ಏನು ಮಾಡೋದು? ಆಗ ಆಲೋಚನೆ ಮಾಡಿದಾಗ ಹೇಳ್ತಾನಂತೆ, ಕುಬೇರ ಇಡೀ ಹಣಕ್ಕೆ ಅಧಿಪತಿಯಾದಂಥ ಯಾವ ಮಹಾನುಭಾವನಾದ ಕುಬೇರನಿದ್ದಾನೆ, ಆ ಕುಬೇರ ಅವನು ಈ ಶ್ರೀನಿವಾಸನಿಗೆ ಸಾಲವನ್ನ ಕೊಡೋದಕ್ಕೋಸ್ಕರ ಅಂತ ಮುಂದೆ ಬರ್ತಾನೆ. ಸಾಲ ಬೇಕಾಗಿದೆ ಕೊಡು ಅಂತ ಕೇಳಿದಾಗ ಹಾಗೆಲ್ಲ ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಏನಾದ್ರೂ ಒಂದು ಒಪ್ಪಂದವನ್ನ ಮಾಡಿದರೆ ಆಗ ನಾನು ಕೊಡಬಲ್ಲೆ. ಋಣಗ್ರಾಹಿ ಶ್ರೀನಿವಾಸ ಧನದಾಯಿ ಕುಬೇರ. ಕುಬೇರನ ಮೂಲಕ ಸಾಲವನ್ನ ಶ್ರೀನಿವಾಸ ಪಡೆದುಕೊಂಡಿದ್ದಾನೆ. ಹಣವನ್ನ ಸಾಲದ ರೂಪದಲ್ಲಿ ಕುಬೇರ ಕೊಡ್ತಾ ಇದ್ದಾನೆ. ಎಷ್ಟು? 12 ಲಕ್ಷ ರಾಮಟಂಕಿ ವರಾಹವನ್ನ ಸ್ವೀಕಾರ ಮಾಡ್ತಾ ಇದ್ದ. ಯಾರು ಸಾಕ್ಷಿ? ಏಕ ಬ್ರಹ್ಮ, ದ್ವಿತೀಯೋ ರುದ್ರ, ತೃತೀಯೋಶ್ವತ್ಥ. ಈ 3 ಜನ ಚತುರ್ಮುಖ ಬ್ರಹ್ಮದೇವರು, ಹಾಗೆ ರುದ್ರದೇವರು, ಅಶ್ವತ್ಥ ವೃಕ್ಷ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂತ ಸ್ತೋತ್ರ ಮಾಡುವಂತೆ ವೃಕ್ಷರಾಜನಾದ ಭಗವಂತನ 3 ರೂಪಗಳನ್ನ
ಆ ಒಂದೊಂದು ಭಾಗದಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಯಾವ ಅಶ್ವತ್ಥ ವೃಕ್ಷರಾಜ ಇದೆ ಸಾಕ್ಷಿ. ಹೀಗೆ ಆ ಕುಬೇರನ ಮೂಲಕ ಸಾಲವನ್ನ ಪಡೆದುಕೊಂಡಿದ್ದಕ್ಕೆ ಇವತ್ತಿನ ತನಕವೂ ಕೂಡ ಆ ಕುಬೇರನಿಗೆ ಸಾಲವನ್ನ ತೀರಿಸ್ತಾ ಇದ್ದಾನಂತೆ ಆ ವೆಂಕಟನಾಥ, ವೆಂಕಟೇಶ. ಹೀಗೆ ಆ ಒಂದು ಕಾರಣದಿಂದ ಎಲ್ಲ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಭಕ್ತರು ಕೂಡ ಆ ಶ್ರೀನಿವಾಸನಿಗೆ ಹೋಗಿ ಕಾಣಿಕೆಯನ್ನು ಅರ್ಪಣೆ ಮಾಡುವಂತಹ ಒಂದು ರೂಢಿ ನಮ್ಮಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಯಾರ್ಯಾರು ಸೇವಿಸ್ತಾರೆ? ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಉದಯಾಸ್ತಪಟೀರ ಹೇಮ ಪೃಥ್ವಿ. ಉದಯ ಪರ್ವತ, ಅಸ್ತ ಪರ್ವತ, ಮಲಯ ಪರ್ವತ, ಮೇರು ಪರ್ವತ, ಇಡೀ ದೇಶದಲ್ಲಿ ಭರತಖಂಡದಲ್ಲಿ ಇರುವಂತಹ 4 ದಿಕ್ಕುಗಳಲ್ಲಿ ಸನ್ನಿಹಿತವಾದ ಯಾವ ಪರ್ವತಗಳು ಇದ್ದಾವೆ, ಆ ಪರ್ವತದ ಪ್ರಾಂತ್ಯದಲ್ಲಿ ವಾಸ ಮಾಡುವಂತಹ ಯಾವ ಜನರಿದ್ದಾರೆ, ಎಲ್ಲ ಜನರು ಕೂಡ ಎಲ್ಲ ಜನರಿಂದಲೂ ಉಪಾಸ್ಯನಾದ ಏಕೈಕ ವ್ಯಕ್ತಿ ಆ ತಿರುಮಲದಲ್ಲಿ ನೆಲೆಸಿದ ಭೂವೈಕುಂಠವಾಸಿಯಾದಂಥ ಮಹಾನುಭಾವ, ಅವನು ಶ್ರೀನಿವಾಸ ಅಂತ ಕರೀತಾರೆ. ಅಂಥ ಕಲಿಯುಗದ ದೊಡ್ಡ ದೈವನಾದ ಯಾವ ಆ ವೆಂಕಟನಾಥನಿದ್ದಾನೋ ಅವನ ಹೆಸರನ್ನೇ ಈ ಹುಟ್ಟಿದ ಮಗುವಿಗೆ ನಾಮಕರಣವನ್ನಾಗಿ ಮಾಡಿದರು. ಯಾಕೆ? ಸಂತಾನ ಇಲ್ಲದಿದ್ದಾಗ ಆ ಶ್ರೀನಿವಾಸನ ಸೇವೆಯನ್ನ ಮಾಡಿಯೇ ಇವರು ಈ ಒಂದು ಉತ್ತಮವಾದ ಸಂತಾನವನ್ನ ಪಡೆದುಕೊಂಡಿದ್ದು. ನೋಡಿ, ಕಲಿಯುಗದಲ್ಲಿ ಶೀಘ್ರವಾಗಿ ವರವನ್ನ ಕೊಡುವಂತಹ ದೇವತೆಗಳ ಸಾಲಿನಲ್ಲಿ 2 ದೇವತೆಗಳು ನಿಲ್ತಾರೆ. ಕಲವು ದುರ್ಗಾ ವಿನಾಯಕವು. ಹೇಗೋ ಹಾಗೆ ತಿರುಮಲ ವಾಸಿಯಾದಂಥ ಯಾವ ಶ್ರೀನಿವಾಸನಿದ್ದಾನೆ ಅವನೂ ಕೂಡ ಬೇಡಿದ ಭಕ್ತರ ವರಗಳನ್ನ ಪೂರೈಸುವಂಥ ಮಹಾನುಭಾವನಾಗಿದ್ದಾನೆ. ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಲೇಖನವನ್ನ ನೋಡಿದ ನೆನಪು ನಮಗೆ ಆಗ್ತಾ ಇದೆ. ಯಾರೋ ಒಬ್ಬ ದಂಪತಿಗಳಿಗೆ ಮದುವೆ ಆಗಿ ಸುಮಾರು ವರ್ಷಗಳ ಪರ್ಯಂತ ಸಂತಾನವೇ ಆಗಿರೋದಿಲ್ಲ. ತೋರಿಸದೇ ಇರುವ ವೈದ್ಯರಿಲ್ಲ, ಮಾಡದೇ ಇರುವ ಸೇವೆಗಳಿಲ್ಲ. ಆದರೂ ಕೂಡ ಭಗವಂತನ ಒಲುಮೆ ಮಾತ್ರ ಆ ದಂಪತಿಗಳ ಮೇಲೆ ಆಗಿರಲಿಲ್ಲ. ಆದರೆ ಕೊನೆಯ ಒಂದು ಪ್ರಯತ್ನ ಎಂಬಂತೆ ತಿರುಮಲ ವಾಸಿಯಾದ ಯಾವ ಶ್ರೀನಿವಾಸನಿದ್ದಾನೆ ಆ ಶ್ರೀನಿವಾಸನ ಸೇವೆಯನ್ನ ಉತ್ತಮವಾದ ಭಕ್ತಿಯಿಂದ, ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ ಆ ದಂಪತಿಗಳು. ಅವನ ಅನುಗ್ರಹದಿಂದ ಮಕ್ಕಳಾದರೆ ಆ ಮಗುವನ್ನೇ ಕರೆದುಕೊಂಡು ಬಂದು ಆ ಮಗುವಿನ ಮೂಲಕವೂ ಸೇವೆಯನ್ನ ಮಾಡಿ ನಿನಗೆ ಕಾಣಿಕೆಯನ್ನ ಅರ್ಪಣೆ ಮಾಡ್ತೇವೆ. ಹೀಗೆ ಒಂದು ಆ ದೇವರ ಮುಂಭಾಗದಲ್ಲಿ ಹರಕೆಯನ್ನ ಹೊತ್ತುಕೊಂಡು ಸೇವೆಯನ್ನ ಮಾಡ್ತಾರೆ. ಸೇವೆಯ ಫಲವಾಗಿ ಶ್ರೀನಿವಾಸ ದೇವ ಅವರಿಗೆ ಒಂದು ಸಂತಾನವನ್ನ ಕರುಣಿಸ್ತಾನಂತೆ ಆ ಮಹಾನುಭಾವ. ಕರುಣಿಸಿದಾಗ ಯಾವತ್ತೂ ದೇವರಿಗೆ ಹರಕೆಯನ್ನ ಹೊತ್ತರೆ 12 ವರ್ಷದ ಒಳಗೆ ಆ ಹರಕೆಯನ್ನ ತೀರಿಸಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕನುಗುಣವಾಗಿ ಶ್ರೀನಿವಾಸ ದೇವನಿಗೆ ಕೃತಜ್ಞತೆಯನ್ನ ಅರ್ಪಣೆ ಮಾಡೋದಕ್ಕೋಸ್ಕರ ಆ ದಂಪತಿಗಳು ಶ್ರೀನಿವಾಸನ ದರ್ಶನಕ್ಕೆ ಹೋಗ್ತಾರೆ. ದರ್ಶನವನ್ನೂ ಮಾಡ್ತಾರೆ. ವಿಮಾನ ಶ್ರೀನಿವಾಸ ಅವನ ದರ್ಶನವನ್ನೂ ಮಾಡ್ತಾರೆ. ಹೀಗೆ ದರ್ಶನವನ್ನ ಮಾಡಿದ ಮೇಲೆ ಕೃತಜ್ಞತಾ ರೂಪದಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಹಾಕುವ ಯಾವ ಆ ಹುಂಡಿ ಇದೆ, ಆ ಹುಂಡಿಯಲ್ಲಿ ಹೇಗೂ ಅವನ ಮೂಲಕವೇ ಈ ಮಗು ನಮಗೆ ದೊರಕಿದ್ದು, ಆದ್ದರಿಂದ ಈ ಮಗುವಿನ ಮೂಲಕವೇ ಕಾಣಿಕೆಯನ್ನ
ಹಾಕೋಣ ಅಂತ ಸಂಕಲ್ಪ ಮಾಡಿ ಆ ಮಗುವಿನ ಮೂಲಕ ಕಾಣಿಕೆಯನ್ನ ಹಾಕಿಸ್ಲಿಕ್ಕೆ ಅಂತ ಹೋಗ್ತಾರೆ. ಆದರೆ ಅಚಾನಕ್ಕಾಗಿ ಕೈ ತಪ್ಪಿ ಕಾಣಿಕೆಯ ಜೊತೆಗೆ ಆ ಮಗುವೂ ಕೂಡ ಆ ದೇವರ ಹುಂಡಿಯಲ್ಲೇ ಬಿದ್ದು ಬಿಡತ್ತೆ. ಯಾವಾಗ ಆ ಮಗು ಹುಂಡಿಯಲ್ಲಿ ಬೀಳತ್ತೋ ಭಯಭೀತರಾಗಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಅವರಿಗೂ ದಿಕ್ಕು ತೋಚದಂತಾಗತ್ತೆ. ಯಾಕೆ? ಇದು ಶ್ರೀನಿವಾಸನ ಸನ್ನಿಧಾನದಲ್ಲಿ ನಡೆದ ಮೊದಲ ಘಟನೆ. ಯಾಕೆ? ಅವನ ಹುಂಡಿಯಲ್ಲಿ ಬಿದ್ದದ್ದು ಯಾವತ್ತೂ ಕೂಡ ವಾಪಸ್ ಕೊಟ್ಟಿದ್ದು ಅಂತ ಇಲ್ಲ. ಹೀಗೆ ಗಹನವಾಗಿ ಆ ಅಧಿಕಾರಿಗಳು ಆಲೋಚನೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ಮಗುವನ್ನ ನಿಮಗೆ ವಾಪಸ್ಸು ಕೊಡಲಾರೆವು. ಯಾಕೆ? ಶ್ರೀನಿವಾಸನ ಹುಂಡಿಗೆ ಬಿದ್ದದ್ದು ಇಲ್ಲಿ ತನಕ ಇತಿಹಾಸದಲ್ಲಿ ವಾಪಸ್ ಕೊಟ್ಟಿದ್ದು ಅಂತಾನೆ ಇಲ್ಲ. ಆದ್ದರಿಂದ ನಿಮ್ಮ ಮಗು ಇವತ್ತಿನ ದಿನ ಕೈಜಾರಿ ಈ ಹುಂಡಿಗೆ ಬಿದ್ದಿದೆ ಅಂದರೆ ಆ ಮಗುವಿನ ರಕ್ಷಣೆ ಜವಾಬ್ದಾರಿ ನಿಮ್ಮ ಮೇಲಿಲ್ಲ. ಹೊರತು ಆ ಹುಂಡಿಗೆ ಬೀಳಿಸಿಕೊಂಡ ಯಾವ ಶ್ರೀನಿವಾಸನಿದ್ದಾನೆ ಆ ಶ್ರೀನಿವಾಸನೇ ನಿಮ್ಮ ಆ ಮಗುವಿನ ಜವಾಬ್ದಾರಿಯನ್ನ ಅವನೇ ನೋಡ್ಕೋತಾನೆ ಅಂತ ಹೇಳಿ ಆ ತಂದೆ ತಾಯಿಗಳಿಗೆ ಹೇಳ್ತಾರ. ಎಷ್ಟು ದುಃಖ! ಎಷ್ಟೋ ವರ್ಷಗಳ ಮೇಲೆ ಇಂಥ ಒಂದು ಗಂಡು ಸಂತಾನ ಅವನ ದಯೆಯಿಂದ ದೊರಕಿದ ಮೇಲೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವೇ ಅಂತ ಹೇಳಿ ಶ್ರೀನಿವಾಸನ ಹತ್ತಿರ ಪ್ರಾರ್ಥನೆಯನ್ನು ಸಲ್ಲಿಸಿದ್ದು. ಆದರೆ ಮಾತ್ರ ಆ ಮಗುವನ್ನ ಆ ಆಡಳಿತ ಮಂಡಳಿಯವರು ಕೊಡಲೇ ಇಲ್ಲ. ಇವತ್ತಿಗೂ ಆ ಹುಂಡಿಯಲ್ಲಿ ಬಿದ್ದಂಥ ಮಗು ಇವತ್ತಿಗೂ ಕೂಡ ಶ್ರೀನಿವಾಸನ ರಕ್ಷಣೆಯಲ್ಲಿ ಅಲ್ಲಿ ಜೀವನವನ್ನ ನಡೆಸ್ತಾ ಇದೆ ಅಂತ ಆ ವಿಜಯವಾಣಿ ಎಂಬ ಪತ್ರಿಕೆಯ ಲೇಖನದಲ್ಲಿ ನಾವು ಎಷ್ಟೋ ದಿನಗಳ ಹಿಂದೆ ಅದನ್ನ ಗಮನಿಸಿದ್ದೆವು. ಹೀಗೆ ಅವನ ಅನುಗ್ರಹದಿಂದ ಸಂತಾನ ಬೇಕಾದರೆ ಹೇಳ್ತಾರೆ, ಧನಧಾರ್ಥಿ ಪುತ್ರಾರ್ಥಿ ಲಭತೆ ಪುತ್ರಂ ಧನಾರ್ಥಿ ಲಭತೆ ಧನಂ. ಮಕ್ಕಳು ಬೇಕಾದವರು ಅವನ ಮೂಲಕ ಬೆಟ್ಟವನ್ನ ಏರಿ ಅವನ ಸೇವೆಯನ್ನ ಮಾಡಿ ಮಕ್ಕಳನ್ನ ಪಡ್ಕೋತಾರೆ. ಹಣ ಬೇಕಾದವರು ಅವನ ಹತ್ತಿರ ಹೋಗಿ ಸೇವೆಯನ್ನ ಮಾಡಿ ಹಣವನ್ನ ಪಡ್ಕೋತಾರೆ. ಹೀಗೆ ಯಾವ ಭಕ್ತರಿಗೆ ಯಾವ ವರಗಳು ಬೇಕೋ ಎಲ್ಲ ವರಗಳನ್ನು ಕೂಡ ಪೂರೈಸುವಂಥ ಕಲಿಯುಗದ ಒಂದು ಕಲ್ಪವೃಕ್ಷ ಕಾಮಧೇನುವಿನಂತೆ ನೆಲೆಸಿದ ಮಹಾನುಭಾವನೇ ಯಾರು? ಆ ತಿರುಮಲ ಕ್ಷೇತ್ರ ವಾಸಿಯಾದಂತಹ ಶ್ರೀನಿವಾಸ ದೇವ. ಅಂಥ ಆ ಶ್ರೀನಿವಾಸನ ಸನ್ನಿಧಾನದಲ್ಲಿ ಇವತ್ತಿನ ತನಕವೂ ಕೂಡ ಎಂಥ ವಿಚಿತ್ರ ಘಟನೆಗಳು ನಡೆಯುತ್ತೆ ಅನ್ನೋದು ಮನಸ್ಸಿನಿಂದಲೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವೇ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಇವತ್ತಿನ ತನಕವೂ ಕೂಡ ಆ ತಿರುಮಲ ಬೆಟ್ಟದಲ್ಲಿ ಅನೇಕ ತೀರ್ಥಗಳ ಪ್ರಾದುರ್ಭಾವ ಆಗತ್ತೆ. ಯಾವ ಮೂಲೆಯಿಂದ ಯಾವ ತೀರ್ಥಗಳು ಉದ್ಭವಿಸ್ತಾವೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅಂಥ ಆ ತೀರ್ಥಗಳ ಪವಿತ್ರವಾದ ತೀರ್ಥಗಳಿಂದಲೇ ಪ್ರತಿ ಶುಕ್ರವಾರದಂದು ಅವನಿಗೆ ಅಭಿಷೇಕ ನಡೆಯುತ್ತೆ. ಅವನಿಗೆ ಏರಿಸಿದ ನಿರ್ಮಾಲ್ಯ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಆ ನಿರ್ಮಾಲ್ಯ ಹಾಕಿದ ಮೇಲೆ ಅದನ್ನು ಪುನಃ ವಾಪಸ್ ತಿರುಗಿಯೂ ಕೂಡ ನೋಡೋದಿಲ್ಲ. ಹೀಗೆ ಒಟ್ಟಾರೆ ಆ ಶ್ರೀನಿವಾಸ ಕಲಿಯುಗದ ಒಂದು ದೊಡ್ಡ ದೈವನಾಗಿ ನಿಂತಿದ್ದಾನೆ. ಎಷ್ಟೋ ವರ್ಷಗಳಿಂದ ಹುಟ್ಟಿದ ಒಬ್ಬ ವ್ಯಕ್ತಿಗೆ ಮಾತು ಆಡ್ಲಿಕ್ಕೆ ಬರ್ತಾ ಇರಲಿಲ್ಲ. ಶ್ರೀನಿವಾಸನ ದರ್ಶನವನ್ನ ಮಾಡಿದ ಮೇಲೆ ಆ ಮಗುವಿಗೆ ಮಾತು ಬಂತು. ಇನ್ನೊಂದು ವಿಚಿತ್ರ ಆ ಶ್ರೀನಿವಾಸನ ಬಗ್ಗೆ ಹೇಳಲೇಬೇಕಾದಂಥ ಒಂದು ಗುಣ, ಬೇರೆ ಎಲ್ಲ ಪ್ರತಿಮೆಗಳ ದರ್ಶನವನ್ನ ಮಾಡಿದಾಗ ದರ್ಶನ ಮುಗಿದ ಮೇಲೆ ಆ ಪ್ರತಿಮೆಯನ್ನ ನಮ್ಮ ಕಣ್ಣು ಮುಂದೆ ತಂದುಕೊಂಡಾಗ ಕಾಣಿಸಿಕೊಳ್ಳುತ್ತೆ. ಆದರೆ ಈ ಶ್ರೀನಿವಾಸನ ಪ್ರತಿಮೆ ಮಾತ್ರ ಯಾವತ್ತೂ ಕೂಡ ಎಷ್ಟೇ ತನ್ಮಯತೆಯಿಂದ ಭಕ್ತಿ ಭಾವುಕತನದಿಂದ ನೀವು ದರ್ಶನವನ್ನ ಮಾಡಿ, ಆದರೆ
ಆ ಪ್ರತಿಮೆಯ ಒಂದು ಪುನರ್ದರ್ಶನ ಹೊರಗಡೆ ಬಂದ ಮೇಲೆ ನಮಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಇಂಥ ಅನೇಕ ವಿಚಿತ್ರ ಮಹಿಮೆಗಳನ್ನ ತನ್ನ ಸನ್ನಿಧಾನದಲ್ಲಿ ಇವತ್ತಿಗೂ ಕೂಡ ನಡೆಸಿಕೊಂಡು ಬರುವಂತಹ ಏಕೈಕ ಮಹಾದೇವ ಅದು ತಿರುಮಲ ಕ್ಷೇತ್ರವಾಸಿಯಾದಂತಹ ವೆಂಕಟೇಶ. ಇಂಥ ಆ ವೆಂಕಟೇಶನ ಅನುಗ್ರಹದಿಂದಲೇ ಈ ಸಂತಾನ ದೊರಕಿದೆ ಅನ್ನೋ ಭಾವನೆಯಿಂದ ಆ ತಿಮ್ಮಣ್ಣ ಭಟ್ಟರು ಹಾಗೆ ಗೋಪಿಕಾಂಬೆ ತಮಗೆ ಹುಟ್ಟಿದ ಆ ಮಗುವಿಗೆ ಎಲ್ಲ ಬ್ರಾಹ್ಮಣರ ಒಂದು ಸನ್ನಿಧಾನದಲ್ಲಿ ವೆಂಕಟನಾಥ, ವೆಂಕಟೇಶ, ಹೀಗೆ ವೆಂಕಟಾಚಾರ್ಯ, ವೆಂಕಟೇಶ್ವರ ಅನೇಕ ಹೆಸರುಗಳಿಂದ ಕರೆಸಿಕೊಳ್ಳುವಂತಹ ಯಾವ ಶ್ರೀನಿವಾಸನಿದ್ದಾನೆ ಅಂಥ ಒಂದು ಶ್ರೀನಿವಾಸನ ನಾಮವನ್ನೇ ಆ ಹುಟ್ಟಿದ ಮಗುವಿಗೆ ನಾಮಕರಣವನ್ನ ಮಾಡ್ತಾ ಇದ್ದಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ.